ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ಮುಸ್ಲಿಮ್ಸು. ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ಮುಸ್ಲಿಮ್ಸ್ ಇವನ್ಕೋಸ್ಕರನೇ ಆಲ್ರೆಡಿ ನಾವು ನಾವು ಹೋಗಿ ಅವ್ರು ಚೆನ್ನಾಗಿದ್ದಾರೆ, ಆಲ್ರೆಡಿ ಚೆನ್ನಾಗಿದ್ದಾರೆ. ಇವಾಗ ಕಾರ್ ತಗೊಂಡು ಆಟೋ ತಗೊಂಡಿದ್ದಾರೆ. ಅವ್ರು ಅದೇ ತರ ಕುಡ್ಕೊಂಡು ಅಲ್ಲಿ ಇಲ್ಲಿ ರೋಡಲ್ಲಿ ಬಿದ್ದಿ ಆಟೋಲಿಂದ ಕರ್ಕೊಂಡು ಮನೇಲಿ ಬಿಡೋದು ಈ ತರ ಎಲ್ಲ ನಡೀತಾ ಇತ್ತಂತೆ. ಅವ್ರು ಹೇಳಿದ್ಮೇಲೆ ಇವಾಗ ಒಂದು 6 ತಿಂಗಳಿಂದ ಸರಿ ಇವನು ಕುಡಿತಾನ ಅಂತ ಮಮ್ಮಿ ಹೇಳಿದ್ರು, ಕರ್ಕೊಂಡು ಹೋಗ್ಬೇಕು ಅಂತ. ನಾನು ಹೇಳಿದ್ಮೇಲೆ ಇವ್ರ ಮಮ್ಮಿ ಹೇಳಿದ್ರೆ ಬರಲ್ಲ ಅಂತ ನನ್ಗೋಸ್ಕರನೇ ಬಂದಿರೋದು. ಒಬ್ರು ಹೇಳಿದ್ರು ಆ ದೇವಸ್ಥಾನ ಹೋಗಿ ಬಂದ್ರೆ ಚೆನ್ನಾಗಾಗುತ್ತೆ, ಒಳ್ಳೇದಾಗುತ್ತೆ ಅಂತ. ಅದಕ್ಕೋಸ್ಕರ ಬಂದಿದ್ವಿ. ಪರವಾಗಿಲ್ಲ, ಅನ್ಕೊಳ್ಳಾಗೆ ಚೆನ್ನಾಗಿದೆ. ಕುಡಿಯೋರೆಲ್ಲ ಬಂದ್ರೆ ದೇವಸ್ಥಾನದಲ್ಲಿ ಕರೆಕ್ಟಾಗಿ ಅನ್ಕೊಂಡಿರೋ ತರನೇ ಕುಡಿಯೋದನ್ನ ಬಿಡ್ಬೋದು. ಅದೇ 9 ವಾರಗಳು ಕಂಟಿನ್ಯೂ ಮಾಡಬೇಕು. ನಮಸ್ತೆ ಸರ್. ಎಲ್ಲಿಂದ ಬರ್ತೀವಿ? ಬೆಂಗಳೂರು. ಇಡೀ ದೇವಸ್ಥಾನ ಬಗ್ಗೆ ಒಬ್ಬರು ಹೇಳಿದ್ರು ಆ ದೇವಸ್ಥಾನ ಹೋಗಿ ಬಂದರೆ ಚೆನ್ನಾಗಾಗುತ್ತೆ, ಒಳ್ಳೇದಾಗುತ್ತೆ ಅಂತ. ಅದಕ್ಕೋಸ್ಕರ ಬಂದಿದ್ವಿ. ಪರವಾಗಿಲ್ಲ, ಅನ್ಕೊಳ್ಳಾಗೆ ಚೆನ್ನಾಗಿದೆ. ಅನ್ಕೊಳ್ಳೋದು ಕೋರಿಕೆ ಮೇಲೆ ಬಂದಿದ್ದೀವಿ ದೇವಸ್ಥಾನಕ್ಕೆ. ಅಮ್ಮ ಚೆನ್ನಾಗಿರ್ಬೇಕು, ನಾವು ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರು ಒಬ್ಬರು. ಚೆನ್ನಾಗಾಗುತ್ತೆ ಅಂತ ಬಂದಿದ್ದೀವಿ. ನಮ್ಮ ಮನಸ್ಸು ಸ್ವಲ್ಪ ಚೆನ್ನಾಗಿದೆ, ನೆಮ್ಮದಿಯಾಗಿದೆ. ಹಾಂ. ಮತ್ತೆ ಇವಾಗ ಅಲ್ಲಿ ಕಲ್ ಮೇಲೆ ಕೂತಿದ್ರಲ್ಲ, ಆ ಕಲ್ ಮೇಲೆ ಕೂತಾಗ ನೀವೇ ತಿರ್ಗಿಸಿದ್ರ ಅಥವಾ ಅದಾಗ ಅದೇ ತಿರ್ಗಿ? ಅದು ಕುತ್ಕೊಂಡಿದ ತಕ್ಷಣನೇ ಅದಾಗ ಅದು ಕಂಟ್ರೋಲ್ ಮಾಡೋಕ್ಕಾಗ್ದಿರ ಅದೇ ಪರವಾಗಿಲ್ಲ. ಮನ್ಸಾರ ಈ ದೇವ್ರನ್ನ ನಂಬಿತೀವಿ, ಕೈ ಬಿಡಲ್ಲ ಅಂತ ಅನ್ಕೊಂಡಿದೀವಿ. ನೋಡೋಣ. ಸರ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವೇನ್ ಸರ್ ಅಷ್ಟೇ, ನಾವು ಕೂತಿರೋದಕ್ಕೆ ಅಷ್ಟೇ. ನಾವು ಅನ್ಕೊಂಡಿರೋದಕ್ಕೂ ಅದು ಆಟೋಮೆಟಿಕ್ ರೊಟೇಟ್ ಆಗೋದು ನಮಗೂ ಸ್ವಲ್ಪ ಒಂಥರ ಇತ್ತು. ಅದೊಂಥರ ಬಟ್ ನಮ್ಗೆ ಸರ್ ಅಂತ ತಿರುಗಿಸಿದ್ದಕ್ಕೆ ನಮ್ಗೆ ಒಂಥರ ಆಶ್ಚರ್ಯ ಇತ್ತು. ಸೊ ಮೇನ್ ಕುಡಿಯೋರ್ನ ಬಿಡಿಸೋದಕ್ಕಂತ ಒಂದು ಒಳ್ಳೆ ಕುಡಿಯೋರೆಲ್ಲ ಬಂದ್ರೆ ದೇವಸ್ಥಾನದಲ್ಲಿ ಕರೆಕ್ಟಾಗಿ ಅನ್ಕೊಂಡಿರೋ ತರನೇ ಕುಡಿಯೋದನ್ನ ಬಿಡ್ಬೋದು. ಅದೇ 9 ವಾರಗಳು ಕಂಟಿನ್ಯೂ ಮಾಡಬೇಕು. ಮನ್ಸಾರ ಬರ್ಬೇಕು ಕುಡಿಯೋರು. ಸುಮ್ನೆ ಕುಡಿಯೋ ಬಿಟ್ಬಿಡ್ತೀವಿ, ಬಿಟ್ಬಿಡ್ತೀನಿ ಕಷ್ಟ ಕುಡಿದ್ರೆ ಇಲ್ಲಿ ಇಲ್ಲ. ಇವಾಗ ಇಷ್ಟೊತ್ತು ನೀವೇ ನೋಡಿದ್ರಿ ಕೂಡ ಇಲ್ಲಿ ಏನೋ ನಡೀತಿರೋದಂತ. ಸೊ ಆ ತರನೇ ಏನಂದ್ರೆ ಇವಾಗ ಕುಡಿಯೋರು ಬಂದು ಒಂದ್ ದಿವಸ ಬಂದ್ಬಿಟ್ಟು ಅದೇ ಮತ್ತೆ ಮಾರನೇ ಸಲ ತಿರ್ಗಾ ಬಂದು ಹೋಗಿ ಕುಡಿಯೋದ್ರೆ ಅವ್ರು ಏನು ಮಾಡಲ್ಲ, ಆ ದೇವ್ರು ಏನು ಮಾಡಕ್ಕಾಗಲ್ಲ. 9 ವಾರ ಕನ್ಫರ್ಮ್ ಬರ್ಬೇಕು, ಮನ್ಸಾರ ಬರ್ಬೇಕು, ಮನ್ಸ್ಲಿಂದ ಬರ್ಬೇಕು, ಮನ್ಸಾರ ಬರ್ಬೇಕು ಅಷ್ಟೇ. ಸೊ ಅದೇ ತರ ನಿಮ್ ಮನ್ಸು ಅದೇ ತರ ಇರ್ಬೇಕು ಕೂಡ, ಇಲ್ಲ ಅಂದ್ರೆ ಕಷ್ಟ. ಸರ್, ಇವಾಗ ತೀರ್ಥಸ್ಥಾನ ಮಾಡಿದ್ರಲ್ಲ, ನಮ್ಗೆ ಹಿಂಗ್ ಅನ್ಸೋದಕ್ಕಿಂತಲ್ಲ, ನಾವೇನು ಅನ್ಕೊಂಡೋಗಿ ಕೂತ್ಕೊಂಡು ಬಟ್ ಅದರಿಂದ ನೋಡಿದ್ರೆ ಏನು ಅಂತ ಅನಿಸ್ಲಿಲ್ಲ. ಬಟ್ ಅದರ ಗುಡ್ ಫೀಲ್. ಬಟ್ ಅಷ್ಟೇ, ನಾವು ಅನ್ಕೊಂಡು ಕೂತ್ಕೊಂಡಿದ್ದೆ ಬೇರೆ, ಬಟ್ ಬೇರೆ ತರನೇ ಇತ್ತು ಅದು. ಸ್ನಾನ ಮಾಡಿ ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ಮುಸ್ಲಿಮ್ಸು. ಇವನ್ಕೋಸ್ಕರನೇ ಆಲ್ರೆಡಿ ನಾವು ಸರಿ ಇವನು ಕುಡಿತಾನ ಅಂತ ಮಮ್ಮಿ ಹೇಳಿದ್ರು, ಕರ್ಕೊಂಡು ಹೋಗ್ಬೇಕು ಅಂತ. ನಾನು ಹೇಳಿದ್ಮೇಲೆ ಇವ್ರ ಮಮ್ಮಿ ಹೇಳಿದ್ರೆ ಬರಲ್ಲ ಅಂತ ನನ್ಗೋಸ್ಕರನೇ ಬಂದಿರೋದು. ನಾನು ಇವತ್ತು ಕೆಲಸ ಹೋಗ್ದಿರ ರಜೆ ಆಗ್ದಿ ಅವ್ನ ಕರ್ಕೊಂಡು ಬಂದಿದ್ದೆ. ಹೋಗಿ ಅವ್ರು ಚೆನ್ನಾಗಿದ್ದಾರೆ, ಆಲ್ರೆಡಿ ಚೆನ್ನಾಗಿದ್ದಾರೆ. ಇವಾಗ ಕಾರ್ ತಗೊಂಡು ಆಟೋ ತಗೊಂಡಿದ್ದಾರೆ. ಅವ್ರು ಅದೇ ತರ ಕುಡ್ಕೊಂಡು ಅಲ್ಲಿ ಇಲ್ಲಿ ರೋಡಲ್ಲಿ ಬಿದ್ದಿ ಆಟೋಲಿಂದ ಕರ್ಕೊಂಡು ಮನೇಲಿ ಬಿಡೋದು ಈ ತರ ಎಲ್ಲ ನಡೀತಾ ಇತ್ತಂತೆ. ಅವ್ರು ಹೇಳಿದ್ಮೇಲೆ ಇವಾಗ ಒಂದು 6 ತಿಂಗಳಿಂದ ಚೆನ್ನಾಗಿದ್ದಾರೆ, ಆಟೋ ಇಸ್ಕೊಂಡ್ರು, ಚೆನ್ನಾಗಿದ್ದಾರೆ. ಅವ್ರು ಹೇಳಿದ್ಮೇಲೆ ಇವ್ರು ಹೇಳಿದ್ರು. ಅವ್ರ ತಮ್ಮ ನಾಗು ಅವ್ರ ತಮ್ಮ ಅಂದ್ರೆ ಅವರು ನಿಮ್ಗೆ ಹೇಳಿದ್ಮೇಲೆ ಜಸ್ಟ್ ಫಸ್ಟ್ ಟೈಮ್ ಬಂದಿರೋದು. ಬಟ್ ನಮಗೂ ಅಷ್ಟು ಗೊತ್ತಿಲ್ಲ. ನಾವು ಈ ಯಾವ ದೇವ್ರು ನಂಬಲ್ಲ. ನಾನು ನಂಬೋದು ನಮ್ಮ ಅಪ್ಪ ಅಮ್ಮನೇ ಅಷ್ಟೇ. ಇದ್ರೂ ನಾನು ಎಲ್ಲ ದೇವ್ರನ್ನ ಕೈ ಮುಗಿತೀನಿ. ನಾನು ತಿರುಪತಿಗೂ ಹೋಗಿದ್ದೀನಿ, ಎಲ್ಲ ದೇವ್ರನ್ನೂ ಕೈ ಮುಗಿತೀನಿ.
ಅದ್ರ ಪ್ರಕಾರ ಎಲ್ಲ ದೇವರು ಒಂದೇ ನನ್ನ ಪ್ರಕಾರ. ಯಾಕಂದರೆ ಇವನು ನಮ್ಮಿಂದ ಒಬ್ಬರು ಒಳ್ಳೇದಾಗಬೇಕಂದ್ರೆ ನಾನು ಬಂದಿದ್ದೀನಿ ಅಷ್ಟೇ. ಅವನು ಒಳ್ಳೇದಾದರೆ ಆ ಅಮ್ಮ ಕೈ ಬಿಡ್ದಿರ ನಮ್ಮನಿಗೆ ನನಗೆ ನಮ್ಮ ಫ್ಯಾಮ್ಲಿಗೆ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರೆ ನನ್ನ ಕೈಲಾಗೋಷ್ಟು ಆ ಅಮ್ಮನಿಗೆ ಏನೋ ಮಾಡೇ ಮಾಡ್ತೀನಿ. ನನ್ನ ಕೈಲಾಗೋಷ್ಟು ಏನೋ ಅದು ಕೊಡ್ತೀನಿ ಅಷ್ಟೇ. ನಾನು ಅನ್ಕೊಂಡು ನಮ್ಮ ಫ್ಯಾಮ್ಲಿ ಚೆನ್ನಾಗಿರ್ಬೇಕು, ನಮ್ಮ ಜೊತೆಯಲ್ಲಿರೋರು ಚೆನ್ನಾಗಿರ್ಬೇಕು. ಯಾರು ಸ್ವಲ್ಪ ಹಂಗೆ ಇದ್ದಾರೋ ಅವರೆಲ್ಲರೂ ಚೆನ್ನಾಗಿರ್ಬೇಕು ಅಂತ ನಾನು ಬೇಡ್ಕೊಳ್ಳೋದು. ನಮಗೋಸ್ಕರ ನಾನು ಯಾವಾಗಲೂ ಬೇಡ್ಕೊಳ್ಳೋದು. ನಮ್ಮ ಎಲ್ಲ ಹತ್ರನೂ ಅಷ್ಟೇ, ಯಾವ ದೇವಸ್ಥಾನ ಹೋದ್ರೂ ಅಷ್ಟೇ. ಎಲ್ಲರೂ ಚೆನ್ನಾಗಿರ್ಬೇಕು. ಆಮೇಲೆ ನನ್ನ ಫ್ಯಾಮ್ಲಿ, ನಮ್ಮಮ್ಮ ಫಸ್ಟು, ನಮ್ಮಮ್ಮ ಅವ್ರು ಚೆನ್ನಾಗಿರ್ಬೇಕು. ಆಮೇಲೆ ನಮ್ಮಣ್ಣ, ನಾನು ಈಗ ಚೆನ್ನಾಗಿದ್ದೆ ಒಳ್ಳೆ ಮನ್ಸಾರು ಹೋಗ್ಬೇಕು, ಕೆಟ್ಟ ಗುಣಾಗ ಹೋಗ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಆ ಕೆಟ್ಟ ಗುಣದಿಂದ ದೇವರೇ ಕಾಪಾಡಬೇಕು. ಯಾವುದೇ ನಾನು ಆಟೋ ಓಡಿಸ್ತೀನಿ, ಮೆಕ್ಯಾನಿಕ್. ಈ ಒಂದು ದಾರ ಕಟ್ಟೋದ್ರಿಂದ ಕೆಟ್ಟ ದೃಷ್ಟಿಗಳು, ಒಂದು ಕೈ ಕಾಲು ಸೆಳೆತ, ಇನ್ನೊಂದು ಮತ್ತೊಂದು ಆ ಥರ ಪ್ರಾಬ್ಲಮ್ಸ್ ಇದ್ದರೆ ಸಣ್ಣ ಪುಟ್ಟದ್ದೆಲ್ಲ ಹೋಗುತ್ತೆ ಅಂತ ಅಮ್ಮನವ್ರ ಕಡೆಯಿಂದ ವಾಗ್ದಾನ ಆಗಿ ಈ ಒಂದು ದಾರ ಅನ್ನೋದು ಮುಂದುವರಿಸ್ತಾ ಇರೋದು. ಯಾಕಂದರೆ ತುಂಬ ಕಡೆ ಬರೀ ಹಾಗೆ ಹೀಗೆ ಅನ್ನೋದೇ ಇರುತ್ತೆ ಅಲ್ವಾ, ಆ ರೀತಿ ಮಾಡಿಸ್ಕೊಳ್ಳೋಕ್ಕಾಗಲ್ಲ. ಬಂದಂಥ ಭಕ್ತಾದಿಗಳಿಗೆ ಇನ್ನೂ ಒಂದು ಸಣ್ಣದಾಗಿ ಅವ್ರ ಒಂದು ಕಷ್ಟ ಅನ್ನೋದು ತೀರಲಿ ಅಂತ ಹೇಳಿಬಿಟ್ಟು ಈ ಒಂದು ದಾರನ ಅಮ್ಮನವ್ರ ಹತ್ರ ಪೂಜೆಗಿಟ್ಟು ನಂತರ ಭಕ್ತರಿಗೆ ಕಟ್ಟೋದಾಗಿರುತ್ತೆ ಸರ್ ಈ ದಾರ. ಒಂದು 3 ದಿನ ನಾನ್ ವೆಜ್ ಅದೆಲ್ಲ ಇದು ಮಾಡ್ಕೋಬಾರ್ದು. ಅದು ಸ್ವಲ್ಪ ಇದಾಗಿರುತ್ತಲ್ಲ, ತೆಗೆದು ಬಿಟ್ಟು ಒಂದು ಹಸಿರು ಗಿಡದ ಮೇಲೋ ಅಥವಾ ನೀರಿಗೋ ಹಾಕ್ಬಿಟ್ಟು ಮತ್ತೆ ಬೇರೆದನ್ನ ಬದಲಾಯಿಸ್ಕೋಬಹುದು ಸರ್. ಬದಲಾಯಿಸ್ಕೊ ಬಂದೆ ಎಲ್ಲ ಕಡೆ ಬದಲಾಯಿಸ್ಕೊ. ಕುತ್ಕೊಳ್ಳಿ ಅಣ್ಣ. ಮೂರು ಪ್ಯಾಕೆಟ್ ಇರುತ್ತೆ.